ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಕಂದಮ್ಮ ಬಲಿಯಾದ ಪ್ರಕರಣ ಮಂಡ್ಯದ ಘಟನೆ. ಮಂಡ್ಯ ಮಿಮ್ಸ್ ಎದುರು ಹೆದ್ದಾರಿಯಲ್ಲಿ ಶವ ಬಿಟ್ಟು ಪ್ರತಿಭಟನೆ. ಎಸ್ಪಿ ಮನವೊಲಿಕೆಯ ಬಳಿಕ ಇದೀಗ ಪೋಷಕರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಧಾನದ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟ ಮಗು ಪೋಷಕರು ಪ್ರತಿಭಟನಾ ನಿರತರ ಮನವೊಲಿಸುವಲ್ಲಿ ಮಂಡ್ಯ ಎಸ್ಪಿ ಯಶಸ್ವಿಯಾಗಿದ್ದಾರೆ. ಇನ್ನು ಶವಾಗಾರಕ್ಕೆ ಸಾಗಿಸುವಾಗ ಮಗು ಕೈ ಅಲ್ಲಾಡಿಸಿದ ಅನುಭವವಾಗಿದೆ. ಮಗು ಬದುಕಿದೆ ಅಂತ ಹೇಳಿ ಪೋಷಕರು ಮಗುವನ್ನ ಹಿಡಿದುಕೊಂಡು ವೈದ್ಯರ ಬಳಿ ಓಡೋಡಿ ಬಂದಿದ್ದಾರೆ. ವೈದ್ಯರು ತಪಾಸಣೆಯನ್ನ ಮಾಡ್ತಾರೆ. ಆದರೆ ಮಗು ಮೃತಪಟ್ಟಿದೆ ಅಂತ ಹೇಳಿ ವೈದ್ಯರು ಮತ್ತೊಮ್ಮೆ ದೃಢಪಡಿಸ್ತಾರೆ. ಆಗ ಪೋಷಕರ ಗೋಳಾಟ ಮುಂದುವರಿಯುತ್ತೆ, ಮುಗಿಲು ಮುಟ್ಟುತ್ತೆ. ಎಲ್ಲೋ ಒಂದು ಕಡೆ ಮಗು ಕೈಯಲ್ಲಾಡಿಸಿದ ಅನುಭವ ಆದಾಗ ಬದುಕಿದ್ದೇನೋ ಅನ್ನೋ ಆಶಾ ಭಾವನೆ ಚಿಗುರೊಡೆದಿತ್ತು. ಮತ್ತೆ ವೈದ್ಯರ ಬಳಿ ಕರೆದೊಯ್ದಂತಹ ಸಂದರ್ಭದಲ್ಲಿ ಇಲ್ಲ, ಮಗು ಸಾವನ್ನಪ್ಪಿದೆ ಅಂತ ಹೇಳಿ ವೈದ್ಯರು ಮತ್ತೊಮ್ಮೆ ದೃಢಪಡಿಸ್ತಾರೆ. ಆಗ ಮಗುವಿನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಹೃತಿಕ್ಷಾ ಮೃತದೇಹದ ಎದುರು ಪೋಷಕರು ಗೋಳಾಡ್ತಾ ಇರುವಂತಹ ದೃಶ್ಯ. ಬೈಕ್ನಲ್ಲಿ ಮಗುವನ್ನ ಕರೆದೊಯ್ತಾ ಇದ್ರು. ಮಗುವಿಗೆ ನಾಯಿ ಕಚ್ಚಿತ್ತು. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಕರೆದೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸ್ ಅಡ್ಡ ಹಾಕಿದ್ದಾರೆ. ಆಯಾ ತಪ್ಪಿ ತಂದೆ ತಾಯಿ ಮತ್ತು ಮಗು ಕೆಳಗಡೆ ಬಿದ್ದಿದ್ದಾರೆ. ಮಗುವಿನ ತಲೆಗೆ ತೀವ್ರ ಪೆಟ್ಟಾಗುತ್ತೆ, ರಕ್ತಸ್ರಾವ ಅತಿ ಹೆಚ್ಚಾಗುತ್ತೆ. ಹಾಗಾಗಿ ಮಗು ಕೊನೆ ಉಸಿರೆಳೆಯುತ್ತೆ. ಆದರೆ ಮಗುವಿನ ಅದೃಷ್ಟ ಚೆನ್ನಾಗಿತ್ತು ಏನೋ ಅನ್ನುವಂತಹ ಕನಸು, ಆ ಒಂದು ಆಶಾಭಾವನೆ ಯಾವಾಗ ಚಿಗುರೊಡೆಯುತ್ತೆ ಅಂದರೆ ಆ ಮಗು ಕೈ ಅಲ್ಲಾಡಿಸಿದಂತಹ ಅನುಭವ ಬರುತ್ತೆ. ಮಗು ಮೂಮೆಂಟ್ ಮಾಡ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತಾರೆ ಪೋಷಕರು. ಅದೇನು ಅನ್ನಿಸ್ತೋ ಏನೋ ಆ ಫೀಲ್ ಆಗಿದೆ ಅವರಿಗೆ. ತಕ್ಷಣ ವೈದ್ಯರ ಬಳಿ ಮಗುವನ್ನು ಕರೆದೊಯ್ತಾರೆ. ಆದರೆ ಮಗುವಿನ ಆಯಸ್ಸಿದ್ದಿದ್ದೇ ಅಷ್ಟು. ಮಗು ಮೃತಪಟ್ಟಿದೆ ಅಂತ ಹೇಳಿ ಮತ್ತೊಮ್ಮೆ ವೈದ್ಯರು ದೃಢಪಡಿಸ್ತಾರೆ. ಮಗುವಿನ ಕೊನೆ ಕ್ಷಣದ ವಿಡಿಯೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ತಂದೆ ತಾಯಿಯ ಜೊತೆಗೆ ಹೃತಿಕ್ಷಾ ಹೋಗ್ತಾ ಇರುವಂತಹ ದೃಶ್ಯ. ಇನ್ನು ಸ್ಥಳಕ್ಕೆ ಎಸ್ಪಿಯವರು ಭೇಟಿಯನ್ನು ಕೊಟ್ಟು ಪ್ರತಿಭಟನಾ ನಿರತರ ಜೊತೆಗೆ ಮಾತನಾಡಿದ್ರು. ಅವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ನಂತರದಲ್ಲಿ ಅವರು ಘಟನೆಯ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ, ಏನು ನಮ್ಮ ಸಿಬ್ಬಂದಿಯವರು 3 ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು. ಆ 3 ಜನ ASIಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ 3 ಜನ ASIಗಳಾದ ASI ಜಯರಾಮ್, ASI ನಾಗರಾಜ ಮತ್ತು ASI ಗುರುದೇವ್, ಈ 3 ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ. ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ತೀವಿ. ಇವತ್ತು ಬೆಳಗ್ಗೆ 10:30, 11 ಗಂಟೆ ಸುಮಾರದಲ್ಲಿ ಮಂಡ್ಯ ನಗರದ ಸ್ವರ್ಣಸಂದ್ರ ಹತ್ತಿರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೆಜರ್ಸನ್ನು ಯಾರು ತೆಗೆದುಕೊಳ್ತಾ ಇಲ್ಲ ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರ ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು
ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ ನಮ್ಮ ಸಿಬ್ಬಂದಿಗಳು ಆ ವೆಹಿಕಲನ್ನು ಬಿಟ್ಟು ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ. ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ. ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಗಡೆನ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು. ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ. ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ, ಯಾರು ಸಿಬ್ಬಂದಿಗೆ ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ತಿಳಿಸಿರುತ್ತಾರೆ. ಮತ್ತು ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ. ಇದು SP ಅವರು ಕೊಟ್ಟಂತಹ ಮಾಹಿತಿ. ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಘಟನೆ ಇದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಬೇಕು. ಯಾರು ಸಂಚಾರ ನಿಯಮಗಳನ್ನು ಪಾಲಿಸದೆ, ಹೆಲ್ಮೆಟ್ ಹಾಕದೆ, ನಿರ್ಲಕ್ಷ್ಯವನ್ನು ವಹಿಸಿ ಪ್ರಯಾಣಿಸ್ತಾರೋ ಅವರಿಗೂ ಪಾಠ ಆಗಬೇಕು. ಜೊತೆಗೆ ಈ ಟ್ರಾಫಿಕ್ ಪೊಲೀಸರು ಯಾವ ರೀತಿಯಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿ ಪ್ರಯಾಣಿಕರಿಗೆ ವಾರ್ನಿಂಗನ್ನು ಕೊಡೋ ನಿಟ್ಟಿನಲ್ಲಿ ಅಥವಾ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋ ನಿಟ್ಟಿನಲ್ಲಿ ಏಕಾಏಕಿ ಬರ್ತಾ ಇದ್ದವರನ್ನು ತಡೆಯೋದು, ಅವರನ್ನು ಹಿಡಿಯೋದು, ಎಳೆಯೋದು ಅಥವಾ ಬೇಕಾಬಿಟ್ಟಿಯಾಗಿ ವಾಹನ ಸವಾರರನ್ನು ಹಿಡಿಯುವಂತಹ ಪ್ರಯತ್ನವನ್ನು ಮಾಡೋದು, ಈ ರೀತಿಯಾಗಿ ಮಾಡಿದಾಗ ಅನೇಕ ಘಟನೆಗಳು ಈ ಹಿಂದೆಯೂ ಕೂಡ ನಡೆದಿದೆ. ಟ್ರಾಫಿಕ್ ಪೊಲೀಸರು ಓಡು ಬರ್ತಿದ್ದಾರೆ, ತಡಿತಾರೆ ಅಂತ ಹೇಳಿ ಎಷ್ಟೋ ಮಂದಿ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊಂಡಂತಹ ಘಟನೆಗಳು ಕೂಡ ನಡೆದಿದೆ. ಅಂಥವರಿಗೂ ಕೂಡ ಇದು ಪಾಠ ಆಗಬೇಕು. ಟ್ರಾಫಿಕ್ ಪೊಲೀಸರು ಕೂಡ ಯಾವ ರೀತಿಯಾಗಿ ವರ್ತಿಸಬೇಕು ಅಥವಾ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದವರನ್ನ, ರೂಲ್ಸ್ಗಳನ್ನು ಬ್ರೇಕ್ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಹೋದರೆ ಇಂತಹ ಅಚಾತುರ್ಯಗಳು ನಡೆದು ಹೋಗುತ್ತೆ. ಅದರ ಜೊತೆಗೆ ಸಂಚಾರಿ ನಿಯಮಗಳನ್ನು ಅಂದರೆ ಹೆಲ್ಮೆಟ್ ಹಾಕೋದು, ಇದೆಲ್ಲವನ್ನ ಕೂಡ ಮುಂಜಾಗ್ರತೆಯಾಗಿ ದ್ವಿಚಕ್ರ ವಾಹನ ಸವಾರರು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಮಗುವಿನ ಸಾವಿಗೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಎದ್ದಿದೆ. ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇನ್ನೂ ಕೂಡ ಬಾಳಿ ಬದುಕಬೇಕಾದಂತಹ ಹಸುಗು ಸುಸಾವನ್ನಪ್ಪಿದೆ. ಪಾಪಗೆ ನಾಯಿ ಕಚ್ಚೈತಿ ಅಂತ ಮಧುರಿಂದ ಬರ್ತಾ ಇದ್ದೋಣ, ಫುಲ್ ಡ್ಯಾಮೇಜ್ ಬ್ಯಾಂಡೇಜ್ ಹಾಕಿದ್ರಣ. ಸರಳ ಹತ್ರ ಗಾಡಿ ಅಡ್ಡ ಹಾಕಿದ್ದಾರೆ. ಗಾಡಿ ಅಡ್ಡ ಹಾಕಿದ್ಮೇಲೆ ಈಗ ಹಾಸ್ಪಿಟಲ್ ಇದ್ದಾರೆ. ಅವರು ಮೂವ್ ಮಾಡೋದು ಬಿಟ್ಟಿಲ್ಲ. ಮೂವ್ ಮಾಡಿದ್ಮೇಲೆ ಇವ್ರು ಏನು ಮಾಡ್ತಾರೆ, ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ಮೂವ್ ಮಾಡೋದು ಸ್ಕಿಡ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಟೆಂಪೋದವರು ಇವರು ಗಾಡಿ ಅಡ್ಡ ಹಾಕಿದ್ದಾರೆ. ಈಗ ಇವರು ಗಾಡಿ ಅಡ್ಡ ಹಾಕಿದ್ಮೇಲೆ ಏನು ಮಾಡಿದ್ದಾರೆ, ಇನ್ನು ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಬೇರೆ ಗಾಡಿ ಬಂದಿದೆ, ನಡೆದಿದೆ. ನನ್ನ ಮಗಳಕ್ಕೆ ತಿನ್ನಕ್ಕೆ ಇವರೇ ಕಾರಣ ಸ್ವಾಮಿ. ಏನು ಸ್ವಾಮಿ, ಓಲಿ ಬ್ಯಾಂಡೇಜ್ ಕಣ್ಸ ಸ್ವಾಮಿ. ಇವ್ರು ದುಡ್ಡು ಏನು ತಿನ್ಕೋಗ್ತಿದ್ದ ಸ್ವಾಮಿ. ಯಾರು ದುಡ್ಡು ಕಟ್ಬೇಕು ಸ್ವಾಮಿ ಇವ್ರಿಗೆ. ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನೇ 10 ಲಕ್ಷ ಕೊಡ್ತೀನಿ ಸ್ವಾಮಿ. ನಾನೇ 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಸಂಪಾದನೆಗೆ ನನ್ನ ಮಗಳು ಪರಿಹಾರ ನ್ಯಾಯ ಕೊಡ್ತೀರಾ? ನನ್ನ ಮಗಳು ನ್ಯಾಯ ಕೊಡ್ತೀರಾ? ನನ್ನ ಮಗಳು ಜೀವ ಕೊಡಿ ಸ್ವಾಮಿ, ಸಾಕಷ್ಟೇ. ನನ್ನ ಮಗಳು ಜೀವ ಕೊಡಿ ಸ್ವಾಮಿ. ನನ್ನ ಮಗಳು ಜೀವ ಸ್ವಾಮಿ. ಪಾಪಗೆ ನಾಯಿ ಕಚ್ಚೈತೆ ಅಂತ. ಇನ್ನು ಮೃತ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಮ್ಸ್ ಶವಾಗಾರಕ್ಕೆ ಭೇಟಿ ನೀಡಿದ್ದಾರೆ ಡಿಸಿ ಡಾಕ್ಟರ್ ಕುಮಾರ್. ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿಯನ್ನ ಕೊಟ್ಟಿದ್ದಾರೆ. ಪೋಷಕರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಡಿಸಿಯವರ ಎದುರು ಕಣ್ಣೀರನ್ನ ಹಾಕಿ ಘಟನೆಯ ಬಗ್ಗೆ ವಿವರಣೆಯನ್ನ ಕೊಡುವುದರ ಜೊತೆಗೆ ತಮ್ಮ ಮಗಳನ್ನ ಕಳ್ಕೊಂಡಂತಹ ನೋವಿನಲ್ಲಿ ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಪೋಷಕರು ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಮಿಮ್ಸ್ ಶವಾಗಾರಕ್ಕೆ ಭೇಟಿಯನ್ನು ಕೊಟ್ಟಿರುವುದು ಮಂಡ್ಯ ಡಿಸಿಯವರು. ಹಾಗೆಯೇ ಸಿಇಒ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಕುಮಾರ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ
ಘಟನೆಯ ಬಗ್ಗೆ ಅವರಿಂದ ವಿವರಣೆಯನ್ನು ಪಡೆಯೋದರ ಜೊತೆಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು DC ಮಾಡುತ್ತಿದ್ದಾರೆ. ಹಾಗೆಯೇ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ತಪ್ಪು ಆಗಬಾರದು, ಮತ್ಯಾರೋ ಈ ರೀತಿಯ ಅನ್ಯಾಯದ ಸಾವಿಗೆ ಒಳಗಾಗಬಾರದು ಅಂತ ಹೇಳಿ ಆಗ್ರಹಪಡಿಸಿದ್ದಾರೆ.